ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ ಭಾಗದ 27th ಟಾಪಿಕ್ ಮೇಟ್ರಿಕ್ಸ್ ನಂಬರ್ಸ್ ಅಥವಾ ಮಾತೃಕೆ ಸಂಖ್ಯೆಗಳು, ಇದರ ಮೇಲಿನ ಪ್ರಶ್ನೆಗಳನ್ನ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ನೋಡಿ. ಓಕೆ, ಸೊ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಮೇಟ್ರಿಸಸ್ ಆಫ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಾತೃಕೆಯನ್ನ ಕೊಟ್ಟಿರ್ತಾರೆ, ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸರಿನಾ? ಸೊ ಇಲ್ಲಿ ಮಾತೃಕೆಯನ್ನ ಕೊಟ್ಟಾಗ, ಮೇಟ್ರಿಕ್ಸ್ ಅನ್ನ ಕೊಟ್ಟಾಗ ರೈಟ್ ಅಡ್ಡ ಸಾಲಿನಲ್ಲಿ ನೋಡ್ಬೋದು. ಸರಿನಾ? ಸೊ ಈ ಮೂರು ನಂಬರ್ಗೆ ಯಾವ್ದಾದ್ರು ಸಂಬಂಧ ಇದೆಯಾ ಅಂತ ನೋಡ್ಬೋದು. ಹೀಗ್ ನೋಡ್ಬೋದು, ಅಥವಾ ಹೀಗೂ ಕೂಡ ನೋಡ್ಬೋದು. ಕಂಬ ಸಾಲಿನಲ್ಲಿ ಯಾವ್ದಾದ್ರು ಸಂಬಂಧ ಇದೆಯಾ ಅಂತ ನೋಡ್ಬೋದು. ಸೊ ಎರಡೂ ಕಡೆಯಿಂದ ನೋಡ್ಬೇಕಾಗುತ್ತೆ. ಯಾವ ಕಡೆಯಿಂದ ಸಂಬಂಧ ಬರ್ತಿದ್ಯೋ ಚೆಕ್ ಮಾಡ್ಬೇಕಾಗುತ್ತೆ. ಸರಿನಾ? ಸೊ ಈಗ ನನ್ಗೆ ನಂಬರ್ಸ್ ನ ನೋಡಿದ ತಕ್ಷಣ ಏನ್ ಅನ್ಸ್ತಿದೆ? ಈ ಕಡೆ ಇರೋ ನಂಬರ್ಸ್ ಎಲ್ಲ ಯಾವ ತರ ನಂಬರ್ಸ್ ಇದೆಲ್ಲ ಘನ ಸಂಖ್ಯೆಗಳು, ಕ್ಯೂಬ್ ನಂಬರ್ಸ್ ಅನಿಸ್ತಿದೆ. ಸರಿನಾ? ಸೊ ಇದೇನು 3 ಕ್ಯೂಬ್, ಇದು 5 ಕ್ಯೂಬ್, ಇದು 2 ಕ್ಯೂಬ್ ಅನ್ಸ್ತಿದೆ. ಸೊ ಇದ್ ಎರಡನ್ನ ಸೇರಿ 3 ಬರ್ತಿದ್ಯಾ ಹೇಗಾದ್ರೂ? ಸೊ ನೋಡಿ, 9 - 6 ಏನು 3 ಬರ್ತಿದೆ. ಸೊ 9 - 6 3 ಬರ್ತಿದೆ. ಸರಿ ಅಲ್ಲ? ಸೊ 3 ಕ್ಯೂಬ್. 8 - 3 ಏನು 5 ಬರ್ತಿದೆ. ಸೊ 8 - 3 = 5 ಬರ್ತಿದೆ. 5 ಕ್ಯೂಬ್. ಸರಿ ಅಲ್ಲ? ಸೊ ಇಲ್ಲಿ ಯಾವ ನಂಬರ್ ಇದ್ರೆ ಆ ನಂಬರ್ x - 4, ಯಾವ್ದೋ ನಂಬರ್ x - 4 ಏನ್ ಬರ್ಬೇಕು? 2 ಬರ್ಬೇಕು. ಸೊ ಹಾಗಿದ್ರೆ x ಏನಾಗ್ಬೇಕು? 2 + 4 6 ಆಗ್ಬೇಕಾ? ಸೊ ಇಲ್ಲಿ ಯಾವ ನಂಬರ್ ಇರ್ಬೇಕು? 6 ಇರ್ಬೇಕು. ಸೊ ನಾನು ಮೆಟ್ರಿಕ್ಸ್ ಅಲ್ಲಿ ಇರುವ ನಂಬರ್ಸ್ ಅನ್ನ, ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡ್ಬೇಕು. ಯಾವ ತರ ನಂಬರ್ಸ್ ಕೊಟ್ಟಿದ್ದಾರೆ, ಎಲ್ಲಾದ್ರೂ ಕ್ಯೂಬ್ ನಂಬರ್ ಇದೆಯಾ, ಎಲ್ಲಾದ್ರೂ ಸ್ಕ್ವೇರ್ ನಂಬರ್ ಇದೆಯಾ, ಅತಿ ಹೆಚ್ಚು ದೊಡ್ಡದಾಗಿರೋ ನಂಬರ್ ಎಲ್ಲಾದ್ರೂ ಇದೆಯಾ, ಎಲ್ಲಾ ನಂಬರ್ಸ್ ಚಿಕ್ಕದಾಗಿದ್ದು ಒಂದು ನಂಬರ್ ಮಾತ್ರ ಯಾವ್ದಾದ್ರು ದೊಡ್ಡದಿದ್ಯಾ. ಸೊ ಹೀಗೆಲ್ಲ ನೋಡ್ಬೇಕಾಗುತ್ತೆ. ನಂಬರ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ನಾವು ಮೆಟ್ರಿಕ್ಸ್ ಅಲ್ಲಿ. ಸರಿನಾ? ಸೊ ಇದು ಈಸಿ ಪ್ರಶ್ನೆ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನ್ ಅನಿಸ್ತಿದೆ? ಮತ್ತೆ ಏನ್ ಅನಿಸ್ತಿದೆ ನನ್ಗೆ? ಇದೇನು 11 ಸ್ಕ್ವೇರ್, ಇದೇನು 6 ಸ್ಕ್ವೇರ್. ಸೊ ಸ್ಕ್ವೇರ್ ನಂಬರ್ಸ್ ಬರ್ತಿದೆ ಇಲ್ಲೆಲ್ಲ. ಸೊ ಇದೇನು 5 ಸ್ಕ್ವೇರ್. ಸೊ ಈಗ ಅಡ್ಡ ಸಾಲಿನಲ್ಲೇ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸ್ಕ್ವೇರ್ ನಂಬರ್ಸ್ ಎಲ್ಲ ಎಲ್ಲಿ ಬರ್ತಿದೆ? ಲಾಸ್ಟ್ ಅಲ್ಲಿ ಬರ್ತಿದೆ. ಈ ಸಾಲಿನಲ್ಲಿ ಸ್ಕ್ವೇರ್ ನಂಬರ್ಸ್ ಬರ್ತಿದೆ. ಸೊ ಹೀಗೆ ನೋಡೋಣ. ಸರಿನಾ? ಸೊ ಇಲ್ಲಿ 36 ಹೇಗ್ ಬರ್ಬೋದು? ಫಸ್ಟ್ 121 ನೋಡ್ಬಿಡೋಣ. ಸೊ 49 × 2 ಮಾಡಿದ್ರೆ ಏನಾಗುತ್ತೆ? 98. ಸೊ 98 + 18 121 ಬರುತ್ತಾ? 116 ಬರುತ್ತೆ. ಇಲ್ಲ. ಸೊ 18 ಅನ್ನ ಏನ್ ಮಾಡೋಣ? ಅಲ್ಲೇನಾದ್ರೂ ಮಾಡ್ಬೋದಾ? ಸೊ ಅದು ಆಗಲ್ಲ. ಸೊ ಇನ್ನೇನ್ ಗೊತ್ತಾಗ್ತಿದೆ ನಂಗೆ? ಇದು ಕೂಡ ಸ್ಕ್ವೇರ್ ನಂಬರ್ಸ್ ಅಂತಾನೆ ಗೊತ್ತಾಗ್ತಿದೆ. ಸರಿಯಲ್ಲ? ಸೊ ನೋಡಿ, ಸೊ ಇದು 2 ಸ್ಕ್ವೇರ್, ಇದು 3 ಸ್ಕ್ವೇರ್, ಇದು 7 ಸ್ಕ್ವೇರ್. ಸರಿನಾ? ಸೊ ಇವಾಗ ಏನ್ ಗೊತ್ತಾಗ್ತಿದೆ ನಂಗೆ? ಇಲ್ಲಿ 7 ಇದೆ, ಇಲ್ಲಿ 11 ಇದೆ. ಸೊ 7 + 11 ಏನಾಗ್ತಿದೆ? 18 ಆಗ್ತಿದೆ. ಸರಿನಾ? ಸೊ ಈಗ ಬಂತು. ಇಲ್ಲಿ ಮತ್ತೆ ಇಲ್ಲಿ ಇರುವ ಸ್ಕ್ವೇರ್ ನಂಬರ್ ನ ಸ್ಕ್ವೇರ್ ರೂಟ್ ನ ಮೊತ್ತ ಆಗ್ತಿದೆ ಇಲ್ಲಿ. ಸೊ 18 ಏನು? 7 + 11. ಸೊ 6 + 3 9 ಬರ್ತಿದ್ಯಾ? 3 + 6. ಸೊ 2 + 5 ಏನಾಗ್ಬೇಕು? ಈ ಕ್ವೆಶ್ಚನ್ ಮಾರ್ಕ್ ಆಗಿರ್ಬೇಕು. ಸೊ ಏನು? 7 ಬರ್ಬೇಕು. ಸೊ ಆಪ್ಷನ್ 7, ಆಪ್ಷನ್ ಸಿ 7 ಇದೆ. ಸೊ ಅದೇ ಆನ್ಸರ್ ಆಗುತ್ತೆ. ಒಂದ್ ಕಡೆಯಿಂದ ಬಂದಿಲ್ಲ ಅಂದ್ರೆ ಇನ್ನೊಂದು ಆಂಗಲ್ ಇಂದ, ಇನ್ನೊಂದು ವಿಧದಿಂದ ಕೂಡ ಯೋಚನೆ ಮಾಡ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿ. ಸೊ ಈ ಮೆಟ್ರಿಕ್ಸ್ ಅನ್ನ ನೋಡಿದ್ರೆ ಏನ್ ಅನ್ಸ್ತಿದೆ? ಸೊ ಯಾವ್ದು ಸ್ಕ್ವೇರ್ ನಂಬರ್ಸ್ ಕಾಣಿಸ್ತಿಲ್ಲ, ಯಾವ್ದು ಕ್ಯೂಬ್ ನಂಬರ್ಸ್ ಕಾಣಿಸ್ತಿಲ್ಲ, 8 ಒಂದನ್ನ ಬಿಟ್ಟು. ಎಲ್ಲಾ ನಂಬರ್ಸ್ ಹತ್ರನೇ ಇದೆ. ಯಾವ್ದು ತುಂಬಾ ದೊಡ್ಡ ನಂಬರು, ತುಂಬಾ ಚಿಕ್ಕ ನಂಬರು ಯಾವ್ದು ಕಾಣಿಸ್ತಿಲ್ಲ. ಸರಿ ಅಲ್ಲ? ಸೊ ಏನ್ ಮಾಡ್ಬೇಕು ಇದಕ್ಕೆ?
ಅಡ್ಡ ಸಾಲಿನಲ್ಲಿ ಮೊದಲು ನೋಡೋಣ. ಸೊ 5, 8, 7 ಹೇಗ್ ಬರ್ತಿದೆ? ಸೊ ಯಾವ್ದಾದ್ರು ಆಡ್ ಮಾಡಿ ಮೈನಸ್ ಮಾಡಿದ್ರೆ ಏನಾದ್ರು ಬರ್ತಿದ್ಯಾ? 8 + 7 ಏನು? 15. 15/3 ಬರ್ತಿದೆ ಇಲ್ಲಿ. ಆಮೇಲೆ 17 + 15 ಏನು? 32. 32 ಏನ್ by 3 ಮಾಡಿದ್ರೆ 11 ಬರಲ್ಲ. ಸೊ ಹೀಗೆ ಯೋಚನೆ ಮಾಡಕ್ ಆಗಲ್ಲ. ಆಮೇಲೆ 5, 8ಗೆ ಡಿಫ್ರೆನ್ಸ್ 3. ಇಲ್ಲಿ 3 × 2 + 1 ಬರ್ತಿದೆ ಇದು. ಇಲ್ಲಿ ಡಿಫ್ರೆನ್ಸ್ ಏನು? 6. ಸೊ 6 × 2 + 3 ಬರ್ತಿದೆ. ಓಕೆ, ಇದು ಡಿಫ್ರೆನ್ಸ್ ತುಂಬಾನೇ ಇದೆ. 21, 12 ಡಿಫ್ರೆನ್ಸ್ ಇದೆ. ಸೊ 12 × 2 + 24 ಅದ್ರ ಹತ್ರ ಎಲ್ಲಾದ್ರೂ ಆಪ್ಷನ್ ಇದೆಯಾ? ಸೊ ಇಲ್ಲಿ ಯಾವ್ದು ಸಿಮೆಟ್ರಿ ಬರ್ತಿಲ್ಲ, ಅಂದ್ರೆ ಒಂದೇ ತರ ಬರ್ತಿಲ್ಲ. ಕರೆಕ್ಟ್ ಅಲ್ಲ? ಸೊ ಅಡ್ಡ ಸಾಲಿನಲ್ಲಿ ನೋಡಿದಾಗ ಏನು ಗೊತ್ತಾಗ್ತಿಲ್ಲ ನನಗೆ. ಸೊ ಕಂಬ ಸಾಲಿನಲ್ಲಿ ನೋಡೋಣ, ಕಾಲಮ್ ವೈಸ್ ನೋಡೋಣ. ಇಲ್ಲಿ ಏನಾಗ್ತಿದೆ? ಸೊ 5 × 2 ಮಾಡಿದ್ರೆ 10 ಬರುತ್ತಾ? ಸೊ 10 + 11 21 ಬರ್ತಿದೆ. ಸರಿನಾ? ಆಮೇಲೆ 8 × 2 ಮಾಡಿದ್ರೆ 16 ಬರುತ್ತಾ? 16 + 17 ಎಷ್ಟು? 33 ಬರ್ತಿದೆ. ಸೊ ಇದು ಕೆಲಸ ಮಾಡ್ತಿದೆ, ಇದು ವರ್ಕ್ ಆಗ್ತಿದೆ. ಸೊ ಅದೇ ಇಲ್ಲೂ ಮಾಡೋಣ. 7 × 2 ಏನು? 14. ಸೊ 14 + 15 ಏನಾಗ್ಬೇಕು? 29 ಆಗ್ಬೇಕು. ಸೊ 29 ನಮ್ಮ ಆಪ್ಷನ್ ಅಲ್ಲಿ ಇದೆ. ಸೊ ಈ ಲಾಜಿಕ್ ವರ್ಕ್ ಆಗ್ತಿದೆ. ಸೊ 29 ಆನ್ಸರ್ ಆಗ್ಬೇಕು. ಸರಿನಾ? ಓಕೆ, ನೆಕ್ಸ್ಟ್ 4th ಕ್ವೆಶ್ಚನ್ ಅನ್ನ ನೋಡಿ. ಸೊ 4th ಕ್ವೆಶ್ಚನ್ ನಂಬರ್ಸ್ ಎಲ್ಲ ಹತ್ರನೇ ಇದೆ. ಸ್ಕ್ವೇರ್ ನಂಬರ್ಸ್ ಇಲ್ಲೆಲ್ಲ ಸ್ಕ್ವೇರ್ ನಂಬರ್ಸ್ ಇದೆ ನೋಡಿ. ಇದು 5 ಸ್ಕ್ವೇರ್, ಇದು 6 ಸ್ಕ್ವೇರ್, ಇದು 8 ಸ್ಕ್ವೇರ್. ಸರಿನಾ? ಈ ನಂಬರ್ಸ್ ಹೇಗ್ ಬರುತ್ತೆ? 30 - 21 ಏನು? 9 ಬರ್ತಿದೆ. ಸರಿಯಲ್ಲ? ಇಲ್ಲಿ 1 ಬರ್ತಿದೆ. ಸೊ ಅಲ್ಲೇನು ಗೊತ್ತಾಗ್ತಿಲ್ಲ. ಸರಿಯಲ್ಲ? ಓಕೆ, ಸೊ ಈ ಮೇಟ್ರಿಕ್ಸ್ ಸ್ವಲ್ಪ ಈ ನಂಬರ್ಸ್ ಅನ್ನ ಚೇಂಜ್ ಮಾಡಿದ್ರೆ ಏನು 5 ಬರ್ತಿಲ್ಲ, ಸ್ಕ್ವೇರ್ ನಂಬರ್ಸ್ ಎಲ್ಲೂ ಬರ್ತಿಲ್ಲ. ಬಟ್ ಇಲ್ಲಿ ನೋಡಿ 1 + 1 ಏನು? 2. ಇಲ್ಲಿ 1 + 2 ಏನು? 3. ಸೊ 2 + 3 ಏನಾಗ್ತಿದೆ? 5 ಆಗ್ತಿದೆ. ಸೊ 5 ಸ್ಕ್ವೇರ್ ಇಲ್ಲಿ ಬರ್ತಿದೆ. ಸೊ ಕೆಲವೊಂದ್ ಸರ್ತಿ ಥಟ್ ಅಂತ ಹೊಳಿಯಲ್ಲ. ಇದು ಆನ್ಸರ್ ಗೊತ್ತಿಲ್ಲದೆ ಇದ್ರೆ ನಾವು ಒಂದೇ ವಿಧದಲ್ಲಿ ಯೋಚನೆ ಮಾಡ್ತಿದ್ರೆ ಸುತ್ತ ಹೋಗ್ತಾ ಇರ್ಬೇಕಾಗುತ್ತೆ, ನಮ್ಗೆ ಆನ್ಸರ್ ಗೊತ್ತಾಗಲ್ಲ. ಸೊ ಬೇರೆ ಬೇರೆ ವಿಧಾನಗಳಲ್ಲಿ ಯೋಚನೆ ಮಾಡ್ಬೇಕಿಲ್ಲ. ಸೊ 2 + 3 ಏನಾಯ್ತು? 5 ಆಯ್ತು. ಸೊ 5 ಸ್ಕ್ವೇರ್ ಬಂತು. ಇಲ್ಲೂ ಅದೇ ಬರ್ತಿದ್ಯಾ? 2 + 1 ಏನು? 3. 3 + 0 3. 3 + 3 6. 6 ಸ್ಕ್ವೇರ್. ಸೊ ಇಲ್ಲಿ 3 + 2 ಏನು? 5. ಸೊ 8 ಬರ್ಬೇಕಾದ್ರೆ ಇಲ್ಲಿ x ಇರ್ಬೇಕಾ? ಸೊ 5 + x ಏನಾಗಿರ್ಬೇಕು? 8 ಆಗಿರ್ಬೇಕು. ಸೊ x ಏನಾಗಿರ್ಬೇಕು? 8 - 5. ಸೊ 3 ಆಗಿರ್ಬೇಕು x. ಸೊ 3 ಆಗಿರ್ಬೇಕಾದ್ರೆ ಯಾವ ಆಪ್ಷನ್ ಅಲ್ಲಿ ಟೋಟಲ್ 3 ಬರ್ತಿದೆ? ಸೊ ಇಲ್ಲಿ 3 ಬರ್ತಿದೆ, ಇಲ್ಲಿ 5 ಬರ್ತಿದೆ, ಇಲ್ಲಿ 4 ಬರ್ತಿದೆ, ಇಲ್ಲಿ 6 ಬರ್ತಿದೆ. ಸೊ ಒಂದೇ ಆಪ್ಷನ್ ಅಲ್ಲಿ ಸಮ್ ಆಫ್ ದ ಡಿಜಿಟ್ಸ್ 3 ಬರ್ತಿದೆ. ಸೊ ಆಪ್ಷನ್ ಎ ನಮ್ಮ ಆನ್ಸರ್ ಆಗಿರ್ಬೇಕು. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇಲ್ಲಿ ಏನಾದ್ರೂ ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಹೀಗಿದೆ. ಸೊ ಅಡ್ಡ ಸಾಲಿನಲ್ಲಿ ನೋಡೋಣ ಮೊದಲು. ಕ್ವೆಶ್ಚನ್ ಮಾರ್ಕ್ ಇಲ್ಲಿರೋದ್ರಿಂದ, ಅಥವಾ ಹೀಗೂ ಕೂಡ ನೋಡ್ಬೋದು. ಯಾಕೆ? ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿದ್ರೆ 17, 31, 36 ಈ ಎಲ್ಲಾ ನಂಬರ್ಸ್ ಈ ಎರಡು ನಂಬರ್ಸ್ ಗಿಂತ ದೊಡ್ಡದಾಗಿದ್ಯಾ? ಸೊ ದೊಡ್ಡದಾಗಿ ಕಾಣಿಸ್ತಿದೆ. ಸೊ ಏನ್ ಮಾಡ್ಬೋದು? ಹೇಗ್ ಬರುತ್ತೆ? 17 2 ಕ್ಯೂಬ್ ತಗೊಳ್ಳೋಣವಾ? ಆಮೇಲೆ 3 ಸ್ಕ್ವೇರ್ ತಗೊಳ್ಳೋಣ. ಏನ್ ಬರುತ್ತೆ? 2 ಕ್ಯೂಬ್ 8, 3 ಸ್ಕ್ವೇರ್ 2 ಕ್ಯೂಬ್ 3 ಸ್ಕ್ವೇರ್ 8 9. ಸೊ 8 + 9 ಏನ್ ಬರ್ತಿದೆ? 17 ಬರ್ತಿದೆ. ಸೊ ಇಲ್ಲೂ 3 ಕ್ಯೂಬ್ ತಗೊಳ್ಳೋಣ, 27 ಬರುತ್ತೆ. 2 ಸ್ಕ್ವೇರ್ ತಗೊಳ್ಳೋಣ, ಏನ್ ಬರುತ್ತೆ? 4 ಬರುತ್ತೆ. ಸೊ 27 + 4 ಏನ್ ಬರ್ತಿದೆ? 31 ಬರ್ತಿದೆ. ಆಮೇಲೆ 3 ಸ್ಕ್ವೇರ್ ತಗೋಬೇಕು, ಇದು 9 ಆಗಿರ್ಬೇಕು. ಸೊ ಇಲ್ಲಿ ಯಾವ ಕ್ಯೂಬ್ ಅನ್ನ ತಗೋಬೇಕು? 36 - 9 ಎಷ್ಟಾಗುತ್ತೆ?
27 ಆಗುತ್ತಾ? ಸೊ ಇಲ್ಲಿ 27 ಬರ್ಬೇಕು. ಸೊ 27 ಯಾವ್ದರ ಕ್ಯೂಬ್? ಅದು ಕೂಡ 3 ಕ್ಯೂಬ್. ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಹತ್ರ ಯಾವ ನಂಬರ್ ಇರ್ಬೇಕು? 3 ಇರ್ಬೇಕು. ಯಾಕಂದ್ರೆ 3 ಕ್ಯೂಬ್ 27, 27 ಪ್ಲಸ್ 9 36 ಬರ್ಬೇಕು. ಸೊ ನನ್ಗೆ ಹೇಗ್ ಗೊತ್ತಾಯ್ತು ನಾನು ಕಂಬ ಸಾಲಿನಲ್ಲಿ ತಗೋಬೇಕಂತ? ನಾನು ಅಬ್ಸರ್ವ್ ಮಾಡಿದೆ ಮೆಟ್ರಿಕ್ಸ್ ಅನ್ನ. ಈ ಕೆಳಗಡೆ ಇರೋ ನಂಬರ್ಸ್ ಏನು ಸ್ವಲ್ಪ ದೊಡ್ಡದಾಗಿತ್ತು ಮೇಲೆ 2 ನಂಬರ್ಸ್ ಗಿಂತ, ಸರಿಯಲ್ಲ? ಸೊ ಅದಕ್ಕೆ ನಾನು ಕಂಬ ಸಾಲಿನಲ್ಲಿ ತಗೊಳ್ಳೋಣ ಅನಿಸ್ತು. ಅರ್ಥ ಆಯ್ತಾ ಹೇಗ್ ಮಾಡ್ಬೇಕಂತ? ಓಕೆ, ನೆಕ್ಸ್ಟ್ ಕ್ವೆಶನ್. ಲೆಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಲೆಟರ್ಸ್ ನ ನಂಬರ್ ಅನ್ನ ಹೇಗ್ ನೆನ್ಪಿಟ್ಕೋಬೇಕಂತ. ಸೊ ಇಲ್ಲಿ ಬರ್ಕೋಬಿಡೋಣ ಒಂದ್ಸತಿ. ಇನ್ನೊಂದು ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ಬಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಸೊ ಎ ಬಿ ಸಿ ಡಿ ಎಲ್ಲಾರ್ಗು ನೆನ್ಪಿರುತ್ತೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಎ ಬಿ ಸಿ ಡಿ ಎಲ್ಲಾರ್ಗು ನೆನ್ಪಿರುತ್ತೆ. 1 2 3 4 5 ಈ ತನಕ ಎಲ್ಲಾರ್ಗು ನೆನ್ಪಿರುತ್ತೆ. ಎ ಬಿ ಸಿ ಡಿ ಇ 5 ಲೆಟರ್ಸ್. ಸೊ ಎಫ್ ಫಿಕ್ಸ್ 6, ಫಿಕ್ಸ್ 6 ನೆನ್ಪಿರುತ್ತೆ, ರೈಮಿಂಗ್, ಸರಿನಾ? ಸೊ ಜಿ ಅಲ್ಲಿ 7 ತರ ಇಲ್ಲಿದೆ ನೋಡಿ, ಜಿ ಅಲ್ಲೇ 7 ಇದೆ. ಸೊ ಜಿ 7. ಹೆಚ್ ಅಲ್ಲಿ 8 ತರ ಹೀಗಿದೆ, ಹೆಚ್ 8, ಸರಿನಾ? ಹೀಗ್ ಮಾಡ್ಕೊಂಡ್ರೆ ಹೆಚ್ 8 ಆಗುತ್ತೆ. ಸೊ ಐ ನ ಕರ್ಸಿವ್ ಲೆಟರ್ ಅಲ್ಲಿ ಹೇಗ್ ಬರಿತೀವಿ? ಹೀಗ್ ಬರಿತೀವಾ? ಸೊ ಐ 9. ಜೆ ನ ಸ್ಮಾಲ್ ಲೆಟರ್ಸ್ ಅಲ್ಲಿ ಹೀಗ್ ಬರಿತೀವಲ್ಲ. ಸೊ ಇದನ್ನ 1 ಅನ್ಕೊಂಡು ಈ ಮೇಲೆ ಇರೋ 0 ನ ಪಕ್ಕದಲ್ಲಿ 0 ಬರ್ಕೊಂಡ್ರೆ ಜೆ 10 ಆಗುತ್ತೆ. ಆಮೇಲೆ ಕೆ ನ ಹೀಗಿರೋ ಸಿಂಬಲ್ ಅನ್ನ ಸ್ಟ್ರೈಟ್ ಮಾಡಿದ್ರೆ ಕೆ 11 ಆಗುತ್ತೆ. ಅಥವಾ ಕಿಂಗ್ಸ್ 11 ಪಂಜಾಬ್, ಅದು ಕೂಡ ಕ್ರಿಕೆಟ್ ಟೀಮ್ ಇದೆಯಲ್ಲ, ಹಾಗೂ ಕೂಡ ನೆನ್ಪಿಟ್ಕೋಬಹುದು. ಆಮೇಲೆ ಎಲ್ 12 ರೈಮಿಂಗ್ ಇದೆಯಾ? ಎಲ್ 12 ರೈಮಿಂಗ್. ಸೊ ಎಂ 3 ತರ ಇದೆ ನೋಡಿ. ಸೊ ಎಂ 13, ಎನ್ ನೈಟ್ರೋಜನ್ 14 ಅಲ್ಲ, ಸೊ ಎನ್ 14. ಓ ಆಫ್ 15, ಆಫ್ ಅನ್ನ ನೆನ್ಪಿಟ್ಕೊಳ್ಳಿ, ಓ ಎಫ್ ಎಫ್ ಅನ್ನ, ಓ ಫಾರ್ ಆಫ್, ಆಫ್ ಅಲ್ಲಿ ಬರ್ತಿದ್ಯಲ್ಲ, ಸೊ ಓ 15. ಪಿ 6 ತರ ಇದೆ ನೋಡಿ ಇಲ್ಲಿ. ಸೊ ಪಿ 16. ಕ್ಯೂ ಅನ್ನ ಹೀಗ್ ಬರ್ಕೋಬಹುದು, ಸರಿನಾ? ಸೊ ಕ್ಯೂ ಅಲ್ಲಿ 7 ಬಂದಂಗ್ ಕಾಣಿಸ್ತಿದೆ. ಸೊ ಕ್ಯೂ 17. ಆರ್ ಅಂದ್ರೆ ರೈಟ್ ಟು ವೋಟ್ 18. ಎಸ್ ಹೀಗಿದ್ರೆ ಹೀಗ್ ಮಾಡ್ಕೊಂಡ್ರೆ ಏನಾಗುತ್ತೆ? 9 ತರ ಆಗುತ್ತಾ? ಸೊ ಎಸ್ 19. T20 ಮ್ಯಾಚ್ ಎಲ್ಲಾರ್ಗು ಗೊತ್ತು. ಸೊ T20. ಯು ಅಂದ್ರೆ 21, ಅಂಡರ್ 21 ಏಜ್. ಅಥವಾ ಯು ಅನ್ನ ಹೀಗ್ ಬರ್ಕೊಂಡ್ರೆ ಯು ಅಲ್ಲಿ ಏನ್ ಬರ್ತಿದೆ? 2 ಬರ್ತಿದೆ ಮತ್ತೆ 1 ಬರ್ತಿದ್ಯಾ? ಸೊ ಹೀಗೆ. ಸೊ ಯು ಅನ್ನ ಹಾಗೆ ಬರ್ಕೊಂಡ್ರೆ 21. ವಿ ಅಲ್ಲಿ 2 ಲೈನ್ಸ್ ಇದೆ. ಸೊ ವಿ 22. ಡಬ್ಲ್ಯೂ 3 ತರ ಇದೆ ಈ ಕಡೆಯಿಂದ. ಸೊ ಅದಕ್ಕೆ ಡಬ್ಲ್ಯೂ 23. ಎಕ್ಸ್ ಅಲ್ಲಿ 4 ಲೈನ್ ಬರ್ತಿದೆ, ಇಲ್ಲೊಂದು, 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 ಇಲ್ಲೊಂದು. ಸೊ ಎಕ್ಸ್ 24. ವೈ 25, ಝೆಡ್ 26 ಎಲ್ಲಾರ್ಗು ನೆನ್ಪಿರುತ್ತೆ. ಅದು ಲಾಸ್ಟ್ 2 ಅಕ್ಷರ ಆಗಿರೋದ್ರಿಂದ, ಸರಿನಾ? ಸೊ ಇದಿಷ್ಟು ನೆನ್ಪಿದ್ರೆ ನಾನು ನಂಬರ್ಸ್ ಅನ್ನ ಡೈರೆಕ್ಟ್ ಆಗಿ ಬರೀತೀನಿ. ಒಂದು ನಿಮಿಷ. ಓಕೆ, ಸೊ T20 ಮ್ಯಾಚ್, T20. ಝೆಡ್ 26 ಎಲ್ಲಾರ್ಗು ನೆನ್ಪಿರುತ್ತೆ. ವಿ 2 ಲೈನ್ಸ್ ಇದೆ ಇಲ್ಲಿ. ಸೊ ವಿ 22. ಓ ಆಫ್ 15. ಪಿ 6 ತರ ಇದೆ, ಅದಕ್ಕೆ 16. ಜಿ ಅಲ್ಲಿ 7 ಬರುತ್ತೆ. ಸೊ ಜಿ 7. ಇ 5 ನೆನ್ಪಿರುತ್ತೆ. ಜೆ ಹೇಗ್ ಬರೀತೀವಿ? 1 0. ಜೆ 10. ಸೊ ಇಲ್ಲೇನ್ ಬರ್ಬೇಕು ಅಂತ ಪ್ರಶ್ನೆ, ಸರಿನಾ? ಸೊ ಇಲ್ಲೇನಾದ್ರೂ ಗೊತ್ತಾಗ್ತಿದ್ಯಾ ನಮ್ಗೆ? 20, 26, 22, 15, 16, 7. 6th ಕ್ವೆಶನ್ ಅಲ್ಲಿ ಓಕೆ. ಸೊ ಇಲ್ಲಿ ಗೊತ್ತಾಗ್ತಿದೆ ನೋಡಿ. ಸೊ 15 ಪ್ಲಸ್ 5 ಏನಾಗ್ತಿದೆ? 20 ಬರ್ತಿದ್ಯಾ? 16 ಪ್ಲಸ್ 10 ಏನ್ ಬರ್ತಿದೆ? 26 ಬರ್ತಿದೆ. ಸೊ 7 ಪ್ಲಸ್
ಎಕ್ಸ್ ಅನ್ಕೊಂಡ್ರೆ, ಸೊ 7 ಪ್ಲಸ್ ಎಕ್ಸ್ ಏನಾಗ್ಬೇಕು 22 ಆಗ್ಬೇಕು. ಸೊ ಹಾಗಿದ್ರೆ ಎಕ್ಸ್ ಏನ್ ಬರ್ಬೇಕು 22 ಮೈನಸ್ 7. ಸೊ ಎಷ್ಟು 22 ಮೈನಸ್ 7 15 ಬರ್ಬೇಕು. ಸೊ ಕ್ವೆಶ್ಚನ್ ಎಕ್ಸ್ ಏನ್ ಬರ್ಬೇಕು ಎಕ್ಸ್ ಈಕ್ವಲ್ ಟು 15. ಸೊ 15 ಯಾವ್ದರ ನಂಬರ್ ಆಫ್ 15 ಅಲ್ಲ, ಸೊ 15 ಓ ಆಗಿರ್ಬೇಕು. ಸೊ ಆಪ್ಷನ್ ಬಿ ಓ ಸರಿಯಾಗಿ ಬರ್ತಿದೆ ಇಲ್ಲಿ, ಸರಿನಾ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿ. ಇಲ್ಲಿ ನಾಲ್ಕು ನಂಬರ್ಸ್ ಇದೆ, ಸರಿಯಲ್ಲ. ಸೊ ನೋಡಿದ್ರೆ ಏನ್ ಅರ್ಥ ಆಗ್ತಿದೆ, ಈ ಸಾಲಿನಲ್ಲಿರೋ ನಂಬರ್ಸ್ ಈ ಸಾಲಿನಲ್ಲಿರೋ ನಂಬರ್ಸ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ, ಸರಿಯಲ್ಲ. ಬಿಗರ್ ನಂಬರ್ಸ್ ಆಗಿದೆ ಸ್ವಲ್ಪ. ಸೊ ಏನ್ ಮಾಡ್ಬೋದು ಇಲ್ಲಿ, ಸೊ ಇದು ಎರಡನ್ನ ಗುಣಿಸಿ ನೋಡಿ. ಇಲ್ಲಿ 43 ಇದೆಯಲ್ಲ, 43 ಮತ್ತೆ 40 ತುಂಬಾ ಕ್ಲೋಸ್ ಆಗಿದೆ. ಸೊ 40 ಪ್ಲಸ್ 5 ಮಾಡೋಣ. ಸೊ ಇದು ಎರಡನ್ನ ಪ್ಲಸ್ ಮಾಡೋಣ. 40 ಪ್ಲಸ್ 5 ಏನಾಗುತ್ತೆ 45. ಮತ್ತೆ ಇದನ್ನ -2 ಮಾಡೋಣ ಮೇಲಿರೋದನ್ನ. ಸೊ ಇದನ್ನ ಎ ಬಿ ಸಿ ಡಿ ಅನ್ಕೊಂಡ್ರೆ, ಸೊ ಬಿ ಪ್ಲಸ್ ಸಿ ಮೈನಸ್ ಎ ಈಕ್ವಲ್ ಟು ಡಿ ಬರ್ತಿದ್ಯಾ. ಸೊ ಬಿ ಏನಿಲ್ಲಿ 40 ಪ್ಲಸ್ 5 ಮೈನಸ್ 2, 45 ಮೈನಸ್ 2 43 ಇಲ್ಲಿ ಬರ್ತಿದೆ. ಈ ಆಪ್ಷನ್ ಅಲ್ಲೂ ಅದೇ ಬರ್ತಿದ್ಯಾ. 22 ಪ್ಲಸ್ 2 ಮೈನಸ್ 1, 24 ಮೈನಸ್ 1 23 ಬರ್ತಿದೆ. ಸೊ ಇಲ್ಲೂ ಅದೇ ಆಗಿರ್ಬೇಕಾ. 21 ಪ್ಲಸ್ 1 ಮೈನಸ್ ಎಕ್ಸ್ ಏನು ಗೊತ್ತಿಲ್ಲ ನಂಗೆ, ಈಕ್ವಲ್ ಟು 20 ಬರ್ಬೇಕು. ಸೊ 22 ಮೈನಸ್ ಎಕ್ಸ್ ಈಕ್ವಲ್ ಟು 20, ವಿಚ್ ವಿಲ್ ಇಂಪ್ಲೈ ಎಕ್ಸ್ ಈಕ್ವಲ್ ಟು 22 ಮೈನಸ್ 20 ಏನು 2. ಎಕ್ಸ್ ಈಕ್ವಲ್ ಟು 2, ಆಪ್ಷನ್ ಸಿ 2. ಸೊ ಈಸಿ ಇದೆ. ನಾನು ಏನ್ ಮಾಡಿದೆ ಇಲ್ಲಿ ಈ ಮ್ಯಾಟ್ರಿಕ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದೆ ಏನಂತ, ಈ ನಂಬರ್ಸ್ ಒಂದೇ ತರ ಇದೆ. ಸೊ ಈ ಮೂರನ್ನ ಸೇರಿಸಿ ಈ ನಂಬರ್ ಬರ್ಬೋದಾ ಅಂತ ನೋಡ್ಬೇಕು. ಸೊ ಹಾಗೆ ನೋಡಕ್ ಹೋದ್ರೆ ಈ ಎರಡನ್ನ ಗುಣಿಸಿ ಇದನ್ನ ಮೈನಸ್ ಮಾಡಿದ್ರೆ ಬರ್ತಿದೆ. ಟ್ರಯಲ್ ಅಂಡ್ ಎರರ್ ಮಾಡಿ ನೋಡ್ಬೇಕು ಸೊ ಹೇಗ್ ಬರ್ತಿದೆ ಅಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿದ ತಕ್ಷಣ ನಂಗೆ ಏನ್ ಅನಿಸ್ತಿದೆ, ಇದೆಲ್ಲ ಬಿಗ್ ನಂಬರ್ಸ್ ಅನಿಸ್ತಿದೆ. ಮಿಕ್ಕಿರೋ ನಂಬರ್ಸ್ ಎಲ್ಲ ಸ್ಮಾಲ್ ನಂಬರ್ಸ್. ಸೊ ಈ ಮೂರು ನಂಬರ್ಸ್ ಅನ್ನ ಕಂಬೈನ್ ಮಾಡಿ ಈ ನಂಬರ್ ಬರ್ಬೋದಾ ಅಂತ ನೋಡ್ಬೇಕು ಹೇಗಾದ್ರು. ಸೊ ಎಲ್ಲದನ್ನ ಮಲ್ಟಿಪ್ಲೈ ಮಾಡಿ ನೋಡೋಣ. ಸೊ 9 ಇಂಟು 5 ಇಂಟು 3 ಏನಾಗುತ್ತೆ, 9 5 45, 45 ಇಂಟು 3 ಏನು 135. ಸೊ ಇದು ಬಂತು. 5 ಇಂಟು 7 ಇಂಟು 4, 7 5 35, 35 ಇಂಟು 4 ಏನು 140, ಇದು ಕೂಡ ಬರ್ತಿದೆ 140. ಆಮೇಲೆ 6 ಇಂಟು ಎಕ್ಸ್ ಇಂಟು 5, ಸೊ 6 ಇಂಟು ಎಕ್ಸ್ ಇಂಟು 5 ಬರ್ಬೇಕಾ, ಈಕ್ವಲ್ ಟು 150. ಸೊ 6 ಇಂಟು 5 ಏನು 30, 30x ಈಕ್ವಲ್ ಟು 150, ಎಕ್ಸ್ ಈಕ್ವಲ್ ಟು 150 ಬೈ 30 ಏನಾಗ್ಬೇಕು 3 ಒಂದ್ಲಿ 3 ಐದ್ಲಿ 5 3 5 50. ಸೊ ಎಕ್ಸ್ ಏನ್ ಬರ್ಬೇಕಿಲ್ಲಿ 5 ಬರ್ಬೇಕು. ಈಸಿನಾ. ಸೊ ಇದು ಕೂಡ ಈಸಿ. ಸೊ ನಂಬರ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಒಂದಷ್ಟು ಮಾಹಿತಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಏನಾಗಿರ್ಬೇಕು 5 ಆಗಿರ್ಬೇಕು. 6 ಇಂಟು 5 ಇಂಟು 5, 6 5 30, 30 5 150. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿದ್ರೆ ಎಲ್ಲಾ ನಂಬರ್ಸ್ ಹತ್ರ ಇದೆ. ಸ್ಕ್ವೇರ್ ನಂಬರ್ಸ್ ಇದು ಸ್ಕ್ವೇರ್ ಆಗಿದೆ, ಇದು ಸ್ಕ್ವೇರ್ ಆಗಿದೆ, ಬಟ್ ಇದೇನು ಸ್ಕ್ವೇರ್ ನಂಬರ್ ಅಲ್ಲ. ಸೊ ಇಲ್ಲಿ ಎಲ್ಲೂ ಒಂದೇ ಸಾಲಿನಲ್ಲಿ ಸ್ಕ್ವೇರ್ ನಂಬರ್ಸ್ ಎಲ್ಲೂ ಕಾಣಿಸ್ತಿಲ್ಲ, ಎರಡೇ ಸ್ಕ್ವೇರ್ ನಂಬರ್ಸ್ ಇದೆ. ಸೊ ಏನ್ ಮಾಡ್ಬೋದು ಇಲ್ಲಿ, ನೋಡೋಣ. ಸೊ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟು ಬರ್ತಿದೆ, +4 ಬರ್ತಿದ್ಯಾ. ಇಲ್ಲಿಂದ ಇಲ್ಲಿಗೆ +6 ಬರ್ತಿದೆ. ಇಲ್ಲಿಂದ ಇಲ್ಲಿಗೆ +6, ಇಲ್ಲಿಂದ ಇಲ್ಲಿಗೆ +6. ಸೊ ಇಲ್ಲೂ ಹಾಗಿದ್ರೆ ಇಲ್ಲಿ 30 ಬಂದ್ರೆ ಇಲ್ಲಿ +6 ಬರುತ್ತೆ, ಇಲ್ಲಿ +6 ಬರುತ್ತೆ. ಬಟ್ ಇಲ್ಲಿ ಒಂದು ಹತ್ರ ಮಾತ್ರ ಇಲ್ಲೂ +6 ಇದೆಯಲ್ಲ, 26 + 6 ಏನು 32. ಸೊ ಎಲ್ಲಾ ಕಡೆ +6 ಬರ್ತಿದೆ, ಸರಿಯಲ್ಲ. ಸೊ ಎಲ್ಲಾ ಕಡೆ +6 ಬರ್ತಿರೋದ್ರಿಂದ ಇದು ಕೂಡ 30 ಆಗಿದ್ರೆ
ಎಡಗಡೆಯಿಂದ +6 ಬಲಗಡೆಯಿಂದ +6 ಆಗುತ್ತೆ. ಸೊ ಆಪ್ಷನ್ ಎ 30 ಸರಿ ಹೊಂದುತ್ತಿದೆ ಇಲ್ಲಿ, ಸರಿನಾ? ಸೊ ನಾನು ಅಬ್ಸರ್ವ್ ಮಾಡಿದಾಗ ನಂಗೆ ಗೊತ್ತಾಯ್ತು. ಅಥವಾ ಇನ್ನೊಂದು ಮೆಥಡ್ ಇದೆ, ಇದು ಫಸ್ಟ್ ಮೆಥಡ್, ಸರಿನಾ? ಒಂದು ಮೆಥಡ್ ಅಲ್ಲಿ ಹೀಗೆ ಆನ್ಸರ್ ಬಂತು. ಸೊ ಇನ್ನೊಂದು ಮೆಥಡ್ ನೋಡಿದ್ರೆ ಇಲ್ಲೇನಾಗುತ್ತೆ, ನೆಕ್ಸ್ಟ್ ಮೆಥಡ್ ಅಲ್ಲಿ ಈ ಎರಡನ್ನ ಆಡ್ ಮಾಡಿ, ಈ ಎರಡನ್ನ ಆಡ್ ಮಾಡಿ. ಸೊ 26 + 38 ಏನಾಗ್ತದೆ, 64 ಆಗ್ತದೆ. 64 ಡಿವೈಡೆಡ್ ಬೈ 2 ಮಾಡಿದ್ರೆ 32 ಬರ್ತದೆ. ಆಮೇಲೆ ಈ ಎರಡನ್ನ ಆಡ್ ಮಾಡಿ, 13 + 25 ಏನಾಗ್ತದೆ, 38. 38 ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ 19 ಬರ್ತದೆ. ಸೊ ಈ ಎರಡನ್ನ ಆಡ್ ಮಾಡೋಣ, 36 + 24 ಏನ್ ಬರ್ತಿದೆ, 60. 60 ನ 2 ಇಂದ ಡಿವೈಡ್ ಮಾಡಿದ್ರೆ 30 ಬರ್ತಿದೆ. ಸೊ ಸೆಕೆಂಡ್ ಮೆಥಡ್ ಅಲ್ಲೂ ಕೂಡ ಅದೇ ಆನ್ಸರ್ ಬಂತು. ಸೊ ಯಾವ್ದಾದ್ರು ಮೆಥಡ್ ಯೂಸ್ ಮಾಡ್ಬೋದು. ಲಾಜಿಕ್ ಇದ್ರೆ, ಲಾಜಿಕ್ ನಿಮ್ಗೆ ಸರಿ ಅನ್ಸ್ತಿದ್ರೆ ಅದೇ ಆನ್ಸರ್ ಆಗಿರ್ಬೇಕು. ಸೊ ಇಲ್ಲಿ 2 ಮೆಥಡ್ ಇಂದ ನಮ್ಗೆ 30ನೇ ಆನ್ಸರ್ ಬರ್ತಿದೆ, ಸರಿನಾ? ಓಕೆ. ಸೊ 10th ಕ್ವೆಶ್ಚನ್ ಅನ್ನ ನೋಡೋಣ. ಸೊ ಈ ಕ್ವೆಶ್ಚನ್ ಅನ್ನ ಒಬ್ಸರ್ವ್ ಮಾಡಿದ್ರೆ ಏನ್ ಅನ್ಸ್ತಿದೆ, ಇಲ್ಲಿರೋ ನಂಬರ್ ಈ 2 ನಂಬರ್ಸ್ಗಿಂತ ಸ್ವಲ್ಪ ದೊಡ್ಡದಾಗಿದೆ, ಸರಿಯಲ್ಲ? ಹೀಗೆ. ಸೊ ಅಡ್ಡ ಸಾಲಿನಲ್ಲಿ ಟ್ರೈ ಮಾಡೋಣ, ಸರಿನಾ? ಸೊ ಹೇಗ್ ಬರುತ್ತೆ 24 ಇಲ್ಲಿ, 2 ಕ್ಯೂಬ್ ತಗೋಬೋದಾ? 2 ಕ್ಯೂಬ್ ಏನು 8 + 4 ಸ್ಕ್ವೇರ್ ತಗೋಬೋದಾ? ಕ್ಯೂಬ್ + ಸ್ಕ್ವೇರ್. ಸೊ 8 + 16 ಏನ್ ಬರ್ತಿದೆ, 24 ಬರ್ತಿದೆ. ಸೊ ಇಲ್ಲೂ ಕ್ಯೂಬ್ ತಗೊಳ್ಳೋಣ, ಇಲ್ಲೂ ಸ್ಕ್ವೇರ್ ತಗೊಳ್ಳೋಣ. 5 ಕ್ಯೂಬ್ ಏನು 125 + 49. ಸೊ ಎಷ್ಟು ಬರ್ತಿದೆ, 174 ಸರಿ ಬರ್ತಿದೆ. ಸೊ 6 ಕ್ಯೂಬ್ ಏನು 216, 3 ಸ್ಕ್ವೇರ್ ಏನು 9. ಸೊ 216 + 9 ಏನು 225. ಸೊ ಇಲ್ಲೇನ್ ಬರ್ಬೇಕು, 225. ಸೊ ಆಪ್ಷನ್ ಸಿ 225 ಸರಿಯಾಗಿ ಇದೆ, ಸರಿನಾ? ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡೋಣ. ಸೊ ಇಲ್ಲಿ 2 ಕ್ವೆಶ್ಚನ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಒಂದು ಕ್ವೆಶ್ಚನ್ ಮಾರ್ಕ್ ಮಾತ್ರ ಅಲ್ಲ. ಸೊ ಇಲ್ಲಿ ಏನ್ ಅನ್ಸ್ತಿದೆ, ನಮ್ಗೆ ಕಂಬ ಸಾಲಿನಲ್ಲಿ ನೋಡ್ಬೇಕು ಅನ್ಸ್ತಿದೆ. ಯಾಕಂದ್ರೆ 2 ಕ್ವೆಶ್ಚನ್ ಮಾರ್ಕ್ ಹೀಗಿದೆಯಲ್ಲ, ಅದಕ್ಕೆ, ಸರಿನಾ? ಸೊ ಕಂಬ ಸಾಲಿನಲ್ಲಿ ನೋಡೋಣ ಹೇಗ್ ಬರುತ್ತೆ, 5 ಹೇಗ್ ಬರುತ್ತೆ ಇಲ್ಲಿ, ಓಕೆ. ಸೊ ಈ ನಂಬರ್ಸ್ ಅನ್ನ ನೋಡಿದ್ರೆ ಏನ್ ಅನ್ಸ್ತಿದೆ ನಂಗೆ, ಇಲ್ಲಿ ನೋಡಿ 2369, 2987. ಸೊ 23 × 3 ಮಾಡಿದ್ರೆ ಏನ್ ಬರುತ್ತೆ, 69 ಬರುತ್ತಾ? ಸೊ 23 × 3 = 69 ಅಂತ ಬರ್ತಿದೆ. ಆಮೇಲೆ 29 × 3, ಸೊ 29 × 3 ಮಾಡಿದ್ರೆ ಏನ್ ಬರ್ತಿದೆ, 87 ಬರ್ತಿದೆ. ಸೊ ಇದು 2 ಸರಿ ಹೊಂದುತ್ತಿದೆ. ಆಮೇಲೆ ಇಲ್ಲೂ ಕೂಡ 37 × 3 ಮಾಡಿದ್ರೆ ಏನ್ ಬರ್ಬೇಕು, 37 × 3 11 ಬರ್ಬೇಕು. ಸೊ ಇಲ್ಲಿ 111 ಬರ್ಬೇಕು, ಸರಿನಾ? ಸೊ ಇದಿಷ್ಟಾಯ್ತು, 1 ನಂಬರ್ ಬಂತು. ಆಮೇಲೆ ಸೊ ಇಲ್ಲಿಂದ ಇಲ್ಲಿಗೆ ಏನ್ ಡಿಫ್ರೆನ್ಸು, ಡಿಫ್ರೆನ್ಸ್ 3 ಇದೆ, ಸರಿನಾ? ಸೊ 9 - 6 ಏನಾಗ್ತಿದೆ, 3 ಆಗ್ತಿದೆ. ಆಮೇಲೆ 13 - 10 ಏನಾಗ್ತಿದೆ, 3 ಆಗ್ತಿದೆ. ಸೊ ಈ ನಂಬರ್ x - 5 ಏನಾಗ್ಬೇಕು, 3 ಆಗ್ಬೇಕು. ಸೊ ಯಾವ ನಂಬರ್ ಇರ್ಬೇಕು ಇಲ್ಲಿ, x = 3 + 5 = 8. ಸೊ x 8 ಆಗಿರ್ಬೇಕು. ಸೊ 111 ಮತ್ತೆ 8 ಆಪ್ಷನ್ ಬಿ ಅಲ್ಲಿ ತೋರಿಸ್ತಿದ್ದಾರೆ, ಸರಿನಾ? ಸೊ ನಾವು ಮೊದಲು ಹೇಳ್ದಾಗೆ ಕಂಬ ಸಾಲಿನಲ್ಲಿ 2 ಕ್ವೆಶ್ಚನ್ ಮಾರ್ಕ್ ಕೆಳಗಡೆ ಇದೆ ಅಂತ ಕಂಬ ಸಾಲಿನಲ್ಲಿ ಯೋಚನೆ ಮಾಡಕ್ ಹೋಗಿದ್ರೆ ತುಂಬಾ ಟೈಮ್ ವೇಸ್ಟ್ ಆಗ್ತಿತ್ತು, ನಮ್ಗೆ ಆನ್ಸರ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಏನು
ಗೊತ್ತಾಗಲ್ಲ ನಮ್ಗೆ ಹೀಗ್ ಮಾಡಿದ್ರೆ, ಸರಿನಾ? ಸೊ ಇದು ಆನ್ಸರ್ ಗೊತ್ತಾಗಿಲ್ಲ ಅಂದ್ರೆ ನಾವು ಒಂದೇ ಕಡೆ ಯೋಚನೆ ಮಾಡ್ತಿದ್ರೆ ಕ್ವಶನ್ ಮಾರ್ಕ್ 2 ಕೆಳಗಡೆ ಇದೆ, ಸೊ 2 ಕ್ವಶನ್ ಮಾರ್ಕ್ ಮೇಲೆ 2 ನಂಬರ್ ಇಂದಾನೆ ಬರ್ಬೇಕು ಅಂತ ಯೋಚನೆ ಮಾಡಕ್ ಹೋದ್ರೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಂದ್ಸತಿ ಆನ್ಸರ್ಸ್ ಬರಲ್ಲ, ತಟ್ಟಂತ ಹೊಳಿಯಲ್ಲ ಏನ್ ಮಾಡ್ಬೇಕು ಪ್ರಾಬ್ಲಮ್ ಅಲ್ಲಿ ಅಂತ. ಸೊ ಹಾಗಾದಾಗ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆ ಕ್ವೆಶನ್ ಅನ್ನ ಬಿಟ್ಟು ನಿಮ್ಗೆ ಯಾವ ಕ್ವೆಶನ್ ಬರ್ತಿದ್ಯೋ ಆ ಕ್ವೆಶನ್ ಅನ್ನ ಸಾಲ್ವ್ ಮಾಡ್ಕೊಂತ ಹೋಗಿ. ಸ್ವಲ್ಪ ಹೊಳಿದೇ ಇರೋ ಕ್ವೆಶನ್ಸ್, ಸ್ವಲ್ಪ ಡಿಫಿಕಲ್ಟ್ ಅನ್ಸಿರೋ ಕ್ವೆಶನ್ಸ್ ನ ಲಾಸ್ಟ್ ಅಲ್ಲಿ, ಎಲ್ಲ ಕ್ವೆಶನ್ಸ್ ಆದ್ಮೇಲೆ ಮತ್ತೆ ಐಡಿಯಾ ಬರ್ಬೋದು ಹೇಗ್ ಸಾಲ್ವ್ ಮಾಡ್ಬೇಕು ಅಂತ. ಸೊ ಲಾಸ್ಟ್ ಅಲ್ಲಿ ಮತ್ತೆ ಟ್ರೈ ಮಾಡಿ ನಿಮ್ಗೆ ಗೊತ್ತಿರೋ ಪ್ರಶ್ನೆ ಎಲ್ಲ ಸಾಲ್ವ್ ಆದ್ಮೇಲೆ, ಸರಿನಾ? ಓಕೆ, ಸೊ ಇದಿಷ್ಟಾಯ್ತು. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ ಇಲ್ಲೂ ಏನ್ ಅನ್ಸ್ತಿದೆ, ಹೀಗ್ ನೋಡ್ಬೋದು ಅಥವಾ ಹೀಗ್ ನೋಡ್ಬೋದು, ಸರಿಯಲ್ಲ? ಹೇಗ್ ನೋಡೋಣ? ಇಲ್ಲಿ ಮೊದ್ಲು ನಂಬರ್ಸ್ ಅನ್ನ ಒಬ್ಸರ್ವ್ ಮಾಡಿದ್ರೆ ಏನ್ ಅನ್ಸ್ತಿದೆ, ಇಲ್ಲಿ 50 ಸ್ವಲ್ಪ ಬಿಗ್ ನಂಬರ್ ಇದೆ, ಇಲ್ಲೂ ಕೂಡ ಈ 2 ನಂಬರ್ಗಿಂತ ಬಿಗ್ ಆಗಿದೆ, ದೊಡ್ಡದಾಗಿದೆ, ಸರಿಯಲ್ಲ? ಸೊ ಏನಾದ್ರೂ ಗೊತ್ತಾಗ್ತಿದ್ಯಾ ಇಲ್ಲಿ 12th ಕ್ವೆಶನ್ ಅಲ್ಲಿ? ಓಕೆ, ಈ 50 ಹೇಗ್ ಬರುತ್ತೆ ನೋಡೋಣ ಇಲ್ಲಿಂದ ಇಲ್ಲಿಗೆ. ಇದೆಲ್ಲ ಹೋಯ್ತಲ್ಲ, ಇದ್ ಮಾಡ್ತಿದ್ವಿ. ಸೊ ಈ 3 ನಂಬರ್ ಅನ್ನ ಕಂಬೈನ್ ಮಾಡಿ 50 ಹೇಗ್ ಬರ್ತಿದೆ ಅಂತ ನೋಡೋಣ, ಸರಿನಾ? ಸೊ 6 ಇಂಟು 9 ಏನಾಗ್ಬೇಕು, 9 6 54. ಸೊ ಇಲ್ಲಿ 2 ಸ್ಕ್ವೇರ್ ಅಂತ ತಗೊಂಡ್ರೆ, ಸೊ 54 ಮೈನಸ್ 4 50 ಬರ್ತಿದ್ಯಾ? ಸೊ ಇಲ್ಲೂ ಅದೇ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ 24 ಇಂಟು 2 ಏನು, 48. 48 ಮೈನಸ್ 5 ಸ್ಕ್ವೇರ್, 5 ಸ್ಕ್ವೇರ್ ಏನು 25 ತಗೊಂಡ್ರೆ ಏನ್ ಬರುತ್ತೆ, 23 ಬರ್ತಿದೆ. ಸೊ ಇದು ಕೆಲಸ ಮಾಡ್ತಿದೆ. ಏನ್ ತಗೊಂತಿದೀವಿ ಇಲ್ಲಿ, ಲಾಜಿಕ್ ಯೂಸ್ ಆಗ್ತಿದೆ, ವರ್ಕ್ ಆಗ್ತಿದೆ. ಸೊ ಎ ಬಿ ಸಿ ಡಿ ಅಂತ ತಗೊಂಡ್ರೆ, ಸೊ ಬಿ ಇಂಟು ಸಿ ಮೈನಸ್ ಎ ಸ್ಕ್ವೇರ್ ಏನ್ ಬರ್ತಿದೆ, ಡಿ ಬರ್ತಿದೆ, ಸರಿನಾ? ಸೊ ಹೇಗ್ ಗೊತ್ತಾಯ್ತು, 6 ಇಂಟು 9 ಮೈನಸ್ 2 ಸ್ಕ್ವೇರ್ ಏನ್ ಬಂತು, 50 ಬಂತು. ಆಮೇಲೆ 2 ಇಂಟು 24 ಮೈನಸ್ 5 ಸ್ಕ್ವೇರ್ ಏನ್ ಬಂತು, 23 ಬಂತು. ಹಾಗೆ 8 ಇಂಟು 15 ಮೈನಸ್ 4 ಸ್ಕ್ವೇರ್ ಏನ್ ಬರ್ಬೇಕು, ಸೊ 8 ಇಂಟು 15 ಏನು, 15 8 34 120 ನಾ, 15 ಇಂಟು 8 120 ಮೈನಸ್ 4 ಸ್ಕ್ವೇರ್ ಏನು 16. ಸೊ 120 ಮೈನಸ್ 16 ಎಷ್ಟಾಗ್ಬೇಕು, 104, ಸರಿನಾ? ಸೊ ಈಕ್ವಲ್ ಟು 104, ಇದು 104 ಆಗಿರ್ಬೇಕು, 104, ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್. ಇಲ್ಲಿ ಯಾವ್ದಾದ್ರು ಸ್ಕ್ವೇರ್ ನಂಬರ್ಸ್ ಇದೆಯಾ, ಕ್ಯೂಬ್ ನಂಬರ್ಸ್ಗೆ ಹತ್ರ ಇರೋದು ಯಾವ್ದಾದ್ರು ಇದೆಯಾ 13th ಒನ್ ಅಲ್ಲಿ? ಇಲ್ಲ. ಸೊ ಒಬ್ಸರ್ವ್ ಮಾಡಿದ್ರೆ ಈ 3 ನಂಬರ್ಸ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ, ಸರಿಯಲ್ಲ, ಈ ಮಿಕ್ಕಿದ ನಂಬರ್ಸ್ಗಿಂತ. ಸೊ ಹೀಗೆ ಹೋಗೋಣ, ಸರಿನಾ? ಸೊ ಹೇಗ್ ಬರುತ್ತೆ, 30 11 ಇಂಟು 2 22, 16/2 ಮಾಡಿದ್ರೆ ಬರುತ್ತಾ? ಸೊ 16 ಅಲ್ಲಿ ಹಾಫ್, 16/2 ಏನು 8, 11 ಇಂಟು 2 ಏನು 22. ಸೊ ಏನ್ ಮಾಡೋಣ ಇಲ್ಲಿ, ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ಅಂತ ತಗೊಂಡ್ರೆ a/2 ಪ್ಲಸ್ 2 ಇಂಟು ಬಿ, ಸಿ ಬರ್ತಿದ್ಯಾ ಅಂತ ನೋಡೋಣ. ಸೊ 16/2 ಏನು 8, 8 ಪ್ಲಸ್ 2 ಇಂಟು 11 ಏನು 22. ಸೊ 22 ಪ್ಲಸ್ 8 30 ಬರ್ತಿದೆ. ಸೊ ಇಲ್ಲೂ ನೋಡೋಣ, ಅದೇ 32/2 ಏನು 16, 15 ಇಂಟು 2 ಏನು 30. ಸೊ ಟೋಟಲ್ 46 ಬರ್ತಿದೆ ಇಲ್ಲಿ, ಸರಿನಾ? ಆಮೇಲೆ ಡಿವೈಡೆಡ್ ಬೈ 2 ಇಂಟು 2, ಇಲ್ಲೂ ಕೂಡ ಡಿವೈಡೆಡ್ ಬೈ 2 ಇಂಟು 2. ಸೊ ಇಲ್ಲಿ ಇಂಟು 2 ಮಾಡಿದ್ರೆ 26 ಬರುತ್ತೆ, ಸರಿನಾ? ಇಲ್ಲಿರೋ ನಂಬರ್ ಅನ್ನ ಎಕ್ಸ್ ಅಂತ ಇಟ್ಕೊಂಡ್ರೆ ಎಕ್ಸ್ ಡಿವೈಡೆಡ್ ಬೈ 2 ಮಾಡ್ಬೇಕು. ಸೊ ಏನಾಗ್ಬೇಕು, ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ 26 ಏನಾಗ್ಬೇಕು, 36 ಆಗ್ಬೇಕು.
ಸೊ ಎಕ್ಸ್ ಡಿವೈಡೆಡ್ ಬೈ 2 ಈಕ್ವಲ್ ಟು 36 ಮೈನಸ್ 26 10 ಆಗ್ಬೇಕಾ. ಸೊ ಎಕ್ಸ್ ಈಕ್ವಲ್ ಟು 10 ಇಂಟು 2 ಏನು 20. ಎಕ್ಸ್ ಏನಾಗ್ಬೇಕು 20 ಆಗಿರ್ಬೇಕು. ಸೊ ಅದು 20 ಆಗಿದ್ರೆ ಸರಿ ಹೊಂದುತ್ತೆ. ಸೊ 20 by 2 10, 13 into 2 26, 26 plus 10 36 ಆಗುತ್ತೆ. ಸರಿನಾ. ನೆಕ್ಸ್ಟ್ ಕ್ವೆಶನ್ 1487. ಇಲ್ಲಿ ಎಲ್ಲಾ ಕಡೆ 777 ಬರ್ತಿದೆ. ಒಬ್ಸರ್ವ್ ಮಾಡಿದ್ರೆ ನಂಗೆ ಅದೊಂದು ಅರ್ಥ ಆಗ್ತಿದೆ. ಸರಿಯಲ್ಲ. ಸೊ ಹೇಗೆ 7 ಬರುತ್ತೆ ಇಲ್ಲಿಂದ ಇಲ್ಲಿಗೆ? 14 ಮೈನಸ್ 8 ಮಾಡಿದ್ರೆ ಏನ್ ಬರುತ್ತೆ? 6 ಬರುತ್ತೆ. ಸೊ 16 ಮೈನಸ್ 7 ಮಾಡಿದ್ರೆ ಏನ್ ಬರುತ್ತೆ? 9 ಬರುತ್ತೆ. ಸೊ ಅದು ಸರಿ ಹೊಂದುತ್ತಿಲ್ಲ, ಅಲ್ಲಿ 7 ಬರ್ತಿಲ್ಲ. ಕರೆಕ್ಟ್ ಅಲ್ಲ 14th ಕ್ವೆಶನ್ ಅಲ್ಲಿ. ಮತ್ತೆ ಇನ್ನೇನ್ ಗೊತ್ತಾಗ್ತಿದೆ? ಹ್ಮ್ 14th ಕ್ವೆಶನ್ ಸ್ವಲ್ಪ ಬೇರೆ ತರನೇ ಇದೆ ನೋಡಿ. 14 ಇಂಟು 8 ಇಂಟು 7 ಮಾಡಿದ್ರೆ ಏನು? 7 ಇಂಟು 8 ಇಂಟು 14 2 ಇಂಟು 7 ಅಂತ ಬರ್ಕೊಳ್ಳೋಣ. ಸೊ ಎಲ್ಲದನ್ನ ಫ್ಯಾಕ್ಟರೈಸ್ ಮಾಡಿ ಬರ್ಕೊಳ್ಳೋಣ. ಸೊ ಇದೇನು 7 ಇಂಟು 2, ಇದೇನು 2 ಕ್ಯೂಬ್, ಇದೇನು 7. ಸೊ ಒಟ್ಟು ಎಷ್ಟಾಗ್ತಿದೆ ಇಲ್ಲಿ? 7 ಸ್ಕ್ವೇರ್ ಇಂಟು 2 ಟು ದ ಪವರ್ 4 ಆಗ್ತಿದೆ. ಸೊ ಇಲ್ಲಿ 16 ಅನ್ನ ಹೇಗ್ ಬರ್ಕೋಬಹುದು? 2 ಟು ದ ಪವರ್ 4 ಅಂತ ಬರ್ಕೋಬಹುದು. 2 2 4, 4 2 8, 8 2 16. ಸೊ ಇಲ್ಲೂ ಏನಾಗ್ತಿದೆ? 7 ಸ್ಕ್ವೇರ್ ಎಲ್ಲದನ್ನ ಮಲ್ಟಿಪ್ಲೈ ಮಾಡಿದ್ರೆ 7 ಸ್ಕ್ವೇರ್ ಇಂಟು 2 ಟು ದ ಪವರ್ 4 ಆಗ್ತಿದೆ. ಸೊ ಇಲ್ಲಿ 4 ಏನು 2 ಸ್ಕ್ವೇರ್, 1 7 ಇದೆ ಆಲ್ರೆಡಿ, ಇನ್ನೊಂದು 2 ಸ್ಕ್ವೇರ್ ಇದೆ ಇಲ್ಲಿ ಆಲ್ರೆಡಿ. ಕರೆಕ್ಟಾ? ಬಟ್ 2 ಟು ದ ಪವರ್ 4 ಬರ್ಬೇಕು. ಸೊ ಇಲ್ಲಿ ಇನ್ನೇನ್ ಮಲ್ಟಿಪ್ಲೈ ಆಗ್ಬೇಕು? 2 ಸ್ಕ್ವೇರ್ ಇಂಟು 7 ಮಲ್ಟಿಪ್ಲೈ ಆಗ್ಬೇಕಾ? ಸೊ 2 ಸ್ಕ್ವೇರ್ ಇಂಟು 7 ಏನು? 4 ಇಂಟು 7. 4 ಇಂಟು 7 ಏನಾಗುತ್ತೆ? 28 ಆಗುತ್ತೆ. ಸೊ ಇಲ್ಲಿ ಏನ್ ಬರ್ಬೇಕು? 28 ಬರ್ಬೇಕು. ಸರಿನಾ. ಸೊ ಎಲ್ಲದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ಸೇಮ್ ಬರುತ್ತೆ. ಸೊ 28 ಆದ್ರೆ ಹೇಗಾಗುತ್ತೆ? 28 ಅನ್ನ 7 ಇಂಟು 2 ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ ಇಲ್ಲಿ 2 ಸ್ಕ್ವೇರ್ ಇಂಟು 7 ಆಲ್ರೆಡಿ ಇದೆ. ಸೊ ಇದು ಒಟ್ಟು ಎಷ್ಟಾಗುತ್ತೆ? 7 ಸ್ಕ್ವೇರ್ ಇಂಟು 2 ಟು ದ ಪವರ್ 4 ಆಗುತ್ತೆ. ಸೊ ಇದು ಮೂರು ಕೂಡ ಸೇಮ್ ಆಗುತ್ತೆ. ಸೊ ಈ ತರ ಯೋಚನೆ ಮಾಡ್ಬೇಕಂತ ನಮ್ಗೆ ಹೊಳಿಯಲ್ಲ. ಸರಿಯಲ್ಲ. ಸೊ ಹೇಗೆ ಹೊಳಿಯುತ್ತೆ? 14 ಅನ್ನ ನೋಡಿದ್ರೆ ಮಲ್ಟಿಪಲ್ ಆಫ್ 7, 7 ಅನ್ನ ನೋಡಿದ್ರೆ ಮಲ್ಟಿಪಲ್ ಆಫ್ 7. ಇಲ್ಲೂ ಮೂರು ಕಡೆ 7 7 7 ಇದೆ. ಸೊ ಅದಕ್ಕೆ ಏನ್ ಮಾಡಿದೆ ನಾನು? ಎಲ್ಲದನ್ನ ಮಲ್ಟಿಪ್ಲೈ ಮಾಡಿ ನೋಡ್ಬೇಕಾಯ್ತು. ಸೊ 7 ರ ಫ್ಯಾಕ್ಟರೈಸೇಷನ್ ಇದೆಯಾ ಇಲ್ವಾ ಅಂತ. ಸೊ ಮಧ್ಯದಲ್ಲಿರೋದನ್ನೆಲ್ಲ ನೋಡಿದ್ರೆ ಅದೆಲ್ಲ ಈವನ್ ನಂಬರ್. ಕರೆಕ್ಟ್ ಅಲ್ಲ. ಸೊ ಹಾಗೆ ಕೂಡ ನೋಡ್ಬಹುದು. ಆಮೇಲೆ ನೆಕ್ಸ್ಟ್ ಕ್ವೆಶನ್ 15th ಕ್ವೆಶನ್, ಲಾಸ್ಟ್ ಒನ್ ಇದು. ಸೊ ಇದನ್ನ A B C ಅಂತ ತಗೊಂಡ್ರಿ. ಸೊ ಈ ಎಲ್ಲಾ ನಂಬರ್ಸ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಸೊ ಏನ್ ಮಾಡೋಣ? 5 ಇಂಟು 8 ತಗೊಳ್ಳೋಣ. A ಇಂಟು B ಏನಾಗುತ್ತೆ? 40 ಬರ್ತಿದೆ. 40 ಮೈನಸ್ 5 35 ಆಗ್ತಿದೆ. ಸೊ A ಇಂಟು B ಮೈನಸ್ A ಈಕ್ವಲ್ ಟು C ಬರ್ತಿದ್ಯಾ ಅಂತ ನೋಡೋಣ. ಸೊ 5 ಇಂಟು 8 ಮೈನಸ್ 5, 40 ಮೈನಸ್ 5 35 ಬರ್ತಿದೆ. ಆಮೇಲೆ 3 ಇಂಟು 10 ಮೈನಸ್ 3, 30 ಮೈನಸ್ 3 27 ಬರ್ತಿದೆ. ಸೊ ಇದು ಕೆಲಸ ಮಾಡ್ತಿದೆ, ವರ್ಕ್ ಆಗ್ತಿದೆ. ಸೊ 3 ಇಂಟು 8 ಮೈನಸ್ 3, 24 ಮೈನಸ್ 3 ಏನು? 21. ಸೊ ಇಲ್ಲಿ ಆನ್ಸರ್ ಏನಾಗಿರ್ಬೇಕು? 21 ಆನ್ಸರ್ ಆಗಿರ್ಬೇಕು. ಸರಿನಾ. ಸೊ ಇಲ್ಲಿ ಆಪ್ಷನ್ 28. ಸೊ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರೋ ಟಾಪಿಕ್ ಇದು. ಥಟ್ ಅಂತ ಆನ್ಸರ್ಸ್ ಹೊಳಿಯಲ್ಲ. ಅಡ್ಡ ಸಾಲಿನಲ್ಲಿ ನೋಡಿ, ಕಂಬ ಸಾಲಿನಲ್ಲಿ ನೋಡಿ, ಯಾವ ಕಡೆ ಆದ್ರೂ ಯಾವ್ದಾದ್ರು ಲಾಜಿಕ್ ವರ್ಕ್ ಆಗ್ತಿದ್ಯಾ? ಎ ಬಿ ಸಿ ಅಂತ ಬರ್ಕೊಂಡು A ಇಂಟು ಬಿ, ಬಿ ಇಂಟು ಸಿ, ಬಿ ಮೈನಸ್ ಸಿ, ಎ ಮೈನಸ್ ಸಿ, ಹೀಗೆ ಯಾವ್ದಾದ್ರು ಆಪರೇಷನ್ಸ್ ಅಲ್ಲಿ 3 ನಂಬರ್ ಇಂದ ಆನ್ಸರ್ ಬರ್ತಿದ್ಯಾ? ಸೊ ಹೀಗೆಲ್ಲ ನೋಡ್ಬೇಕಾಗುತ್ತೆ ನಾವು. ಸರಿನಾ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಲಾಜಿಕ್ ಇದ್ರೆ ಯಾವ್ದಾದ್ರು 2ಕ್ಕೆ ಲಾಜಿಕ್ ಅದೇ ಫಾಲೋ ಆಗ್ತಿದ್ರೆ 3ನೇದಕ್ಕೂ ಲಾಜಿಕ್ ಅದೇ ಫಾಲೋ ಆಗ್ಬೇಕು. ಸರಿನಾ.
ಸೊ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.